ರಾಜ್ಕುಮಾರ್ ಎಚ್ ಕಪ್ನೂರ್ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಭಿಮಾನಿಗಳಿಂದ ಕಂಜಾ ಮಾಸತ್ತಿ ದರ್ಗಾದಲ್ಲಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅದ್ದೂರಿಯಾಗಿ ಜನ್ಮದಿನವನ್ನು ಆಚರಣೆ ಮಾಡಿದರು.
ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮೆಲ್ಲರಿಗೆ ತುಂಬ ಹರ್ಷವಾದಂಥ ದಿವಸ. ಇವತ್ತು ನಮ್ಮ ರಾಜ್ಕುಮಾರ್ ಎಚ್ ಕಪ್ನೂರ್ ಅಣ್ಣನವರ 47ನೇ ಹುಟ್ಟುಹಬ್ಬ. ಇವತ್ತು ನಾವೇನು ಈ ಒಂದು ಪುಂಜ ನಮ್ಮ ಮಸಪ್ತಿ ದರ್ಗಾದ ಬಳಿ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಏನು ಆಚರಿಸ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ಇವತ್ತು ಹೆಂಗದ ಅಂತಂದ್ರೆ ಗುರುವಾರ ದಿವಸ ಈ ತಾಯಿ ಮಸಪ್ತಿಯವರ ವಾರ ಮತ್ತು ರಾಜು ಅಣ್ಣನವರ ಹುಟ್ಟದ ದಿವಸ ಎರಡೂ ಒಂದೇ ದಿವಸ ಬಂದ ಸಲುವಾಗಿ ನಮಗೆ ಅತಿ ಖುಷಿಯಾದಂಥ ವಿಷಯ. ಇವತ್ತು ಪೂರಾ ಡೇ ಹೆಂಗದ ಅಂತಂದ್ರೆ ಇದಕ್ಕೆ ಫಸ್ಟಲ್ಲಿ ಸಮುದಾಯ ಭವನದಲ್ಲಿ ಪೂರಾ ಕ್ರೇನ್ ಹಚ್ಚಿ 30 ಫೀಟಿನ ಅಣ್ಣನವರ ಒಂದು ಬ್ಯಾನರ್ಗೆ ಕ್ರೇನ್ ಮುಖಾಂತರ ಅಲ್ಲಿ ಒಂದು ಉದ್ಘಾಟನೆ ಮಾಡಿ ಅಲ್ಲಿ ನಿಂತ ಪೂರಾ DJ ಹಚ್ಕೊಂಡು ತಾಯಿ ಮಸಪ್ತಿ ದರ್ಗಾವರೆಗೂ ಎಲ್ಲರೂ ಪಾದ ನಡಿಗೆ ಬಂದು ಇವತ್ತೇನು ಆಚರಣೆ ಮಾಡಲಿಕ್ಕೆ ಎಲ್ಲ ನಮ್ಮ ಒಂದು ಯುವಕರದ ಒಂದು ಟೀಮ್ ಏನದ ಆ ಟೀಮ್ ಇವತ್ತು ಈ ಸಕ್ಸಸ್ಸಿಗೆ ಕಾರಣ. ಅಣ್ಣನವರಿಗೆ ಭಾಳ ನಾವು ಗುಲ್ಬರ್ಗಲ್ಲಿ ಹೈದರಾಬಾದ್ ಕರ್ನಾಟಕನೇ ಒಂದು ತಿರುಗಿ ನೋಡಬೇಕಾಗಿತ್ತು. ಅಂಥ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ. ಡಿಸೈಡ್ ಮಾಡಿ ಅವ್ರಿಗೆ ಕೇಳ್ಕೊಳಕ್ಕೆ ಹೋದಾಗ ಇಲ್ಲ ಬೇಡ, ಈ ಟೈಮ್ದಾಗ ಎಲ್ಲ ಭಾಳ ಟೈಟ್ ಇದ್ದ ಟೈಮ್ದಾಗ ಯಾರಿಗೂ ಒಂದು ಖರ್ಚು ವೆಚ್ಚದ ದುಂದು ವೆಚ್ಚ ಹಾಕೋದು ಬೇಡ ಅಂಥೇಳಿ ಎಲ್ಲರ ಒಂದು ಇದರ ಸಲುವಾಗಿ ಅವರು ಬರ್ತ್ಡೇ ಮಾಡ್ಕೊಳ್ಳೋಕೆ ಅವರು ಬೇಡ ಅಂಥೇಳಿ ಡಿಸೈಡ್ ಮಾಡಿದ್ರು. ಆದರೂ ಕೂಡ ನಾವು ಅವ್ರು ಬೇಡ ಅಂದರೂ ಕೂಡ ಇವತ್ತೇನು ಮಾಡ್ಲತ್ತಿದ್ದೇವೆ ಅದು ಭಾಳ ಅವರು ಎಲ್ಲರ ನೋಡ್ಲತ್ತಿದ್ರ ಅಂತಂದ್ರೆ ಅವರಿಗೆ ನಮ್ಮ ಈ ಒಂದು ಕಪ್ನೂರು ಎಲ್ಲ ಒಂದು ಟೀಮಿನ ವತಿಯಿಂದ ಎಲ್ಲರ ಒಂದು ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಅವರು ಮುಂಬರುವ ದಿನಗಳಲ್ಲಿ ಈ ಒಂದು ಸಮಾಜದ್ದು ಮತ್ತು ರಾಜಕೀಯದು ಎರಡೂ ಒಂದು ಸ್ಥಾನದಲ್ಲಿ ಅತಿ ಉನ್ನತ ಸ್ಥಾನವನ್ನು ಅವ್ರು ನೋಡ್ಬೇಕಂತೇಳಿ ನಮ್ಮ ಎಲ್ಲ ಒಂದು ಸಣ್ಣ ಮಕ್ಕಳು ಹಿಡಿದು ಒಂದು ಧೋತಿ ನಮ್ಮ ಏನು ಅಜ್ಜಂದರ ಅಲ್ಲಿ ತನಕ ಎಲ್ಲರಿಗೆ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ರಾಜವಣ್ಣ ಕಪ್ನೂರ್ ಅವರಿಗೆ ಒಂದು ಭಾಳ ಉನ್ನತ ಸ್ಥಾನದಲ್ಲಿ ಒಂದು ಒಳ್ಳೆಯ ಹುದ್ದೆಯಲ್ಲಿ ನೋಡ್ಬೇಕಂತೇಳಿ ಎಲ್ಲರೂ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಹಿರಿಯರು ಆಗಿರ್ತಕ್ಕಂಥ ದೇವೇಂದ್ರಪ್ಪ ಅಣ್ಣ ಕಪ್ನೂರ್ ಅವರು ಮತ್ತು ರಾಜೇಂದ್ರ ಡೋಣಿ ಅವರು, ಭೀಮ್ಶಾ ಬಂಕೂರ್ ಅವರು, ಮೊಯಿನ್ ಖಾನ್ ಪಠಾಣ್ ಅಣ್ಣನವರು, ಭೀಮ್ಶಾಣ ಜೂಣಿಗೆ ಅವರು, ಸಿದ್ಲಿಂಗ್ ಕುಪ್ಪಿ ಅವರು ಮತ್ತು ಮಚ್ಚಟಿ ಅಣ್ಣನವರು ಟೋಟಲಿ ಎಲ್ಲ ಮತ್ತು ವಸಂತ ಸಡಿಗೆ ಅಣ್ಣವರು, ಶರಣ್ ರೆಡ್ಡಿ ಅಣ್ಣವರು ಮತ್ತು ರವಿ ಅಣ್ಣ ಕಪ್ನೂರವರು, ರಮೇಶ್ ಅಣ್ಣನವರು ಮತ್ತು ನಮ್ಮ ಶರಣು ಅವರು ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯ ಆಗಿರ್ತ ಪ್ರಕಾಶ್ ಅಣ್ಣ ಕಪ್ನೂರವರು ಮತ್ತು ಪುಂಡ್ಲಿಕ್ ಅಣ್ಣವರು ಮತ್ತು ನಮ್ಮ ಅಶೋಕ್ ಕಪ್ನೂರು, ಆನಂದ್ ಪಾಟೀಲ್ ಅವರು, ಅನಿಲ್ ಬಂಕೂರ್ ಅವರು, ಅರುಣ್ ಸಾಗರ್ ಅವರು, ಸದಾಶಿವ ಬೆಡ್ಜವ್ರಿಗೆ, ಹನುಮಂತ ಅವರು ಮತ್ತು ಎಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ವಿಠ್ಠಲಣ್ಣ ಡೋಣಿ ಅವರು ಮತ್ತು ರಮೇಶ್ ಬಿರಾದರ್ ಸರ್ ಅವರು, ಬಸವರಾಜ್ ಕಲ್ಶೆಟ್ಟಿ ಸರ್ ಅವರು ಮತ್ತು ಲಕ್ಷೆಟ್ಟಿ ಸರ್ ಅವರು, ಈ ರೀತಿ ಶಿವಕುಮಾರ್ ಸರ್ ಅವರು ಎಲ್ಲರೂ ಸೇರಿ ಇವತ್ತೇನೋ ಒಂದು ಹಬ್ಬದ ವಾತಾವರಣ ಈ ಕಪ್ನೂರಿನಲ್ಲಿ ಅಷ್ಟೇ ಅಲ್ಲ ಇಡೀ ಗುಲ್ಬರ್ಗದಲ್ಲಿ ಈ ಹಬ್ಬದ ವಾತಾವರಣಕ್ಕೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಸಕ್ಸಸ್ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಮಾನೀಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೆ ಇನ್ನೊಮ್ಮೆ ಎಲ್ಲರ ವತಿಯಿಂದ ರಾಜವಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ರಾಜವಣ್ಣ ಕಪ್ನೂರವರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವು ಈ ಒಂದು ಸಂದರ್ಭ ನೋಡ್ಬೇಕಂದ್ರೆ ಅವರ 6 ಜನ ಅಣ್ಣ ತಮ್ಮಂದಿರು ದೇವೇಂದ್ರ ಅಣ್ಣವರು, ರಾಜವಣ್ಣ ಕಪ್ನೂರವರು, ರವಿ ಅಣ್ಣವರು, ಪ್ರಕಾಶ್ ಅಣ್ಣವರು, ಶರಣು ಅವರು, ಅಶೋಕ್ ಅಣ್ಣವರು ಈ ಎಲ್ಲರೂ ಹೆಂಗಾರ ಅಂದ್ರೆ ಟೋಟಲ್ ಯಾವುದೇ ಒಂದು ಸಮಸ್ಯೆಗಳು ಯಾರ ಸಮಸ್ಯೆ ಅಂತ ಬಂದಾಗ ಅದನ್ನು ನ್ಯಾಯಯುತವಾಗಿ ಬಗೆಹರಿಸುವಂಥ ಒಂದು ಕೆಲಸ ಆ 6 ಜನ ಅಣ್ಣತಮ್ಮರು ಮಾಡ್ತಾಯಿದ್ದಾರೆ. ಅಂಥ ಆ ಒಂದು 6 ಜನ ಅಣ್ಣತಮ್ಮರು ಹೆಂಗಾರ ಅಂದ್ರೆ ಒಬ್ರಿಗೊಬ್ಬರು ಆತ್ಮೀಯತೆ ಇವತ್ತು ನಾನು ನೋಡ್ತಾ ಇದ್ದೀವಿ. ಯಾಕಂದ್ರೆ ಅವರು ಬರ್ತಡೇ ಬ್ಯಾಡಂತ ಬೇರೆ ಊರಿಗೆ ಹೋದರೂ ಕೂಡ ಆ ಅಣ್ಣತಮ್ಮರು ಎಷ್ಟೊಂದು ವಿಜೃಂಭಣವಾಗಿ ಇಲ್ಲಿ ಅವರ ಫಾಲೋವರ್ಸ್ ಜೊತೆಗೆ ಒಂದು ಪ್ರೀತಿಯ ಒಂದು ಕಾಣಿಕೆಯನ್ನು ಅವರಿಗೆ ತೋರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರಿಗೆ ಇನ್ನೊಂದು ಸಲ ಶುಭಾಶಯನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಒಂದು ಆಶೆ ಏನಂದ್ರೆ ಉನ್ನತ ಸ್ಥಾನದಲ್ಲಿ ಅವರು ರಾಜಕೀಯವಾಗಿ ಬೆಳೀಲಿ ಅಂತ ಆಶಿಸುತ್ತಾ ನನ್ನ 4 ಮಾತುಗಳು ಹೇಳ್ತೇನೆ. 47ನೇ ರಾಜು ಕಪ್ನೂರ್ ಎಚ್ ಕಪ್ನೂರವರು 47ನೇ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಜಾತಿ ಧರ್ಮದವರು, ಎಲ್ಲ ಸಣ್ಣ ವಯಸ್ಸಿನ ಯಂಗ ಹುಡುಗರು ಮತ್ತು ಹಿರಿಯರು ಕಲ್ತ್ಕೇಸಿ ಕಪ್ನೂರು ಊರ ಮತ್ತು ಆಜುಬಾಜು ರೇವಣಸಿದ್ದೇಶ್ವರ ಕಾಲನಿ, KK ನಗರ್, ಕಪ್ನೂರು ವಿದ್ಯಾನಗರ್, ಸಿದ್ದಾರೋಡ್ ಕಾಲನಿ, ಗುಲ್ಬರ್ಗ ಎಲ್ಲ ಜನಾಂಗದವರು ಕಲ್ತ್ಕೇಸಿಂದ ಭವ್ಯವಾಗಿ ನಾವು ಹುಟ್ಟುಹಬ್ಬ ಆಚರಣೆ ಮಾಡಿದ್ದೇವೆ. ಅದಕ್ಕೋಸ್ಕರ ಅಲ್ಲಿ ಕುಂಜಾ ಮಸಬ್ತಿಗೆ ನಾವು ಗಲಿ ಪೇರಿಸಿ ಮತ್ತು ಶಮ್ನಾಮೀರ್ ಗಲಿ ಪೇರಿಸಿ ಅನ್ನ ಸಂತರ್ಪಣೆ ಮಾಡಿ ನಾವೆಲ್ಲರಿಗೆ ಭವ್ಯವಾಗಿ ಆಚರಣೆ ಮಾಡಿದ್ದೇವೆ. ಅವ್ರು ಇಲ್ಲಗೋಸ್ಕರ ಅಂದ್ರೂ ಅವ್ರ ಅಣ್ಣ ತಮ್ಮದೇವ್ರು ನಿಂತ ಕೇಸಿಂದ ಇಷ್ಟು ವಜ್ರಬಣೆಯಿಂದ ಮಾಡ್ಯಾರಪ್ಪ ಅಂತಂದರೆ ಸಾವಿರಾರು ಜನರ ಕಲಿತ ಕೇಸಿಂದ
ಭಾಳ ಜನರಿದ್ದರು, ಭಾಳ ವಜ್ರವಣೆಯಿಂದ ಮಾಡ್ಯಾರಂತ ಹೇಳಿ ಕೇಸಿಂದ ಎಲ್ಲ ಜನರಿಗೆ, ಎಲ್ಲ ಅವ್ರ ಅಣ್ಣ ತಮ್ಮದರಿಗೆ, ಎಲ್ಲ ಮುಖಂಡರಿಗೆ, ಜಾತಿ ಮುಖಂಡರಿಗೆ, ಎಲ್ಲ ಸಣ್ಣ ಯಂಗ ಹುಡುಗರಿಗೆ, ಹಿರಿಯರಿಗೆ ಎಲ್ಲರಿಗೆ ಧನ್ಯವಾದ ಹೇಳಿ ಕೇಸಿಂದ 4 ಮಾತು ಮುಗಿಸ್ತೀನಿ. ಇಂದು ರಾಜ್ಕುಮಾರ್ ಅಣ್ಣವರ ಕಪ್ನೂರ್ ಅಣ್ಣವರ ಹುಟ್ಟುಹಬ್ಬವನ್ನು ಅಂಗವಾಗಿ ಇಂದು ಗುಲ್ಬರ್ಗಾದ ನಗರದಲ್ಲಿ ಪ್ರತಿ ಏರಿಯಾ, ಪ್ರತಿ ಓಣಿ, ಪ್ರತಿ ಹಳ್ಳಿಯಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಿದೆ. ಒನ್ಸ್ ಅಗೇನ್ ರಾಜವಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೇಳ್ತೀನಿ. ರಾಜು ಕಪ್ನೂರ್ ಅಂದ್ರೆ ಒಂದು ಜನಾಂಗದ ನಾಯಕರಲ್ಲ, ಅವರು ಇಡೀ ಮನುಕುಲದ ಜನಾಂಗ ನಾಯಕರವರು ರಾಜು ಕಪ್ನೂರವರು. ಪ್ರತಿ ಗುಲ್ಬರ್ಗ ಇಡೀ ಜಿಲ್ಲಾದಾಗೆ ಪ್ರತಿ ಹಳ್ಳಿ, ಪ್ರತಿ ತಾಲೂಕದಾಗ, ಪ್ರತಿ ಎಲ್ಲ ಕಡೆಗೆ ರಾಜು ಕಪ್ನೂರವರು ಬರ್ಡೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದಾಗಿ ವಿಶೇಷವಾಗಿ ದೇವಸ್ಥಾನದಲ್ಲಿ ಮತ್ತು ನಮ್ಮ ವೃದ್ಧಾಶ್ರಮದಲ್ಲಿ, ಆಳಂದದಲ್ಲಿ, ಎಲ್ಲ ಕಡೆಗೆ ಅಫ್ಜಲ್ಪುರ ಅಲ್ಲಿ, ಶಾಬಾದ್ ಅಲ್ಲಿ ಎಲ್ಲ ಕಡೆಗೆ ಇಂಥ ಧೀಮಂತ ನಾಯಕರು ಅಂದ್ರೆ ನಾ ಮೊದಲಿಂದ ಹೇಳ್ದಂಗೆ ಇವರು ಒಂದು ಜನಾಂಗದ ನಾಯಕರಲ್ಲ ರಾಜು ಕಪ್ನೂರವರು. ಇವರು ಸಮಾಜಕಾಲಿ ಮತ್ತು ಇವರು ರಾಜಕೀಯ ಜೀವನ ಅಪಾರವಾದ ಕೊಡುಗೆ ಅದ. ಹಾಗಾಗಿ ಇವರು ಇನ್ನೂ ಉನ್ನತವಾಗಿ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾ ದೇವರಲ್ಲಿ ಬೇಡ್ಕೊತೀನಿ. ಇನ್ನೊಂದು ಸಲ ಹ್ಯಾಪಿ ಬರ್ಡೇ ಅಂತ ರಾಜವಣ್ಣವ್ರಿಗೆ ಹೇಳ್ತೀನಿ. ನನ್ನ ಹೆಸರು ಶಿವಪುತ್ರ ನಡಗೇರಿ, ಪುರಸಭಾ ಸದಸ್ಯರು ಆಳಂದ.